ಇವ್ರು ಏನಾದರೂ ಮಾಡಿಬಿಟ್ಟು ಬಾಯಿ ಮುಚ್ಚಿಸ್ಬೇಕಲ್ಲ. ಎಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು, ಬೆದರಿಕೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು, ಹೆದರ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲವನ್ನ ಮೀರಿ ನಿಂತುಬಿಟ್ಟಿದ್ದ ಆ ಹುಡುಗ. यहाँ पे ये सब आया है बुलेट प्रूफ जैकेट पहन के और इतना सारा मिल के साला गोली चलाएगा रे, तुम सब ले भी चलेगा तो कोई दिक्कत नहीं है. लेकिन ಅನ್ಯಾಯವನ್ನ ಪ್ರತಿಭಟಿಸುತ್ತಿದ್ದ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಂಥ ಒಬ್ಬ ಭಗತ್ ಸಿಂಗ್ನ ನೀವು ಶೂಟ್ ಮಾಡಿಕೊಂಡಿದ್ದೀರಿ. ಅವತ್ತು ಭಗತ್ ಸಿಂಗ್ನ ಕೊಂದಂತಹ ಆ ಬ್ರಿಟಿಷ್ ಮಾನಸಿಕತೆಗೂ ನಿಮ್ಮ ಮಾನಸಿಕತೆಗೂ ಏನರಯ್ಯ ಇದೆ ಡಿಫ್ರೆನ್ಸು ಅಂತ ಅವ್ರು ಕೇಳ್ತಾರೆ. ನಾವು ಹೋರಾಟದ ಧ್ವನಿಗಳನ್ನು ಹೇಗೆ ಹತ್ತಿಕ್ಕುತ್ತೆ ಈ ವ್ಯವಸ್ಥೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಹಲೋ, ನಮಸ್ಕಾರ. ಈ ನ್ಯಾಯಕ್ಕೋಸ್ಕರ ಮಾತಾಡ್ತಿರ್ತೀವಲ್ಲ, ನ್ಯಾಯಕ್ಕೋಸ್ಕರ, ಸಹಬಾಳ್ವೆ, ಸಮಾನತೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಸಾಮರಸ್ಯ, ಒಟ್ಟಾಗಿ ಬದುಕೋಣ, ಒಡೆದಾಳುವ ನೀತಿಯ ವಿರುದ್ಧ ಹೋರಾಟವನ್ನು ಮಾಡೋಣ. ಜಾತಿ ಧರ್ಮ ವ್ಯವಸ್ಥೆಗಳು, ಆ ವ್ಯವಸ್ಥೆಗಳು, ಈ ವ್ಯವಸ್ಥೆಯನ್ನೇ ಮುಂದಿಟ್ಕೊಂಡು ಕ್ರೌರ್ಯವನ್ನು ಮೆರೀತಿರುವಂತಹ ಧೂರ್ತ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋಣ. ಈ ನಿಲುವಲ್ಲೇ ತಾನೇ ನಾವುಗಳು ಮಾತಾಡೋದು. ನಮ್ಮನ್ನು ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಟ್ರೋಲ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಬೆದರಿಕೆ ಆಗ್ತಾರೆ, ನೀವೂ ನೋಡ್ತಾ ಬಂದಿದ್ದೀರಾ. ಮನೇಲೆಲ್ಲ ಹೇಳ್ತಾ ಇರ್ತಾರೆ, ಯಾಕೆ ಬೇಕು, ಬಿಸ್ನೆಸ್ ಇದೆ, ಬಿಸ್ನೆಸ್ ನೋಡ್ಕೊಂಡು ಹೋಗು, ಒಳ್ಳೆ ವ್ಯಾಪಾರ ಇದೆ, ವ್ಯಾಪಾರ ಮಾಡ್ಕೊಂಡು ಹೋಗು, ಒಳ್ಳೆ ಆದಾಯ ಇದೆ, ಸಾಕಲ್ವಾ? ಯಾಕೆ ದಿನ ಬೆಳಗ್ಗೆ ಈ ವಿಡಿಯೋಗಳೆಲ್ಲ ಮಾಡಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಅಂತೆ, ಕೋಮುವಾದದ ವಿರುದ್ಧ ಅಂತೆ, ಈ ದುಷ್ಟ ಚಿಂತನೆ, ದುಷ್ಟ ಶಕ್ತಿಗಳ ವಿರುದ್ಧದ ಹೋರಾಟದಲ್ಲಿ ಯಾವ್ಯಾವ ರೀತಿಯ ದಾಳಿಗಳನ್ನು ನೀನು ಎದುರಿಸಬೇಕಾಗಿದೆ, ಯಾವ್ಯಾವ ರೀತಿಯ ಒತ್ತಡದಲ್ಲಿ ನೀನು ಬದುಕಬೇಕಾಗಿದೆ ಅಂತ ಹೇಳ್ತಾರೆ ಬುದ್ಧಿ. ಆದರೂ ಕೂಡ ಅವೆಲ್ಲವನ್ನು ಮೀರಿ ನೀವು ದೇಶದ್ರೋಹಿ ಅಂದರು, ಅರ್ಬನ್ ನಕ್ಸಲ್ ಅಂದರು, ಧರ್ಮದ್ರೋಹಿ ಅಂದರು, ನೀವೇನೇ ಅಂದರೂ ಕೂಡ ನಾವು ನಮ್ಮ ದೇಶದ ಸಂವಿಧಾನದ ಪ್ರಕಾರವಾಗಿಯೇ ಇದ್ದೇವೆ, ಬದುಕುತ್ತೇವೆ, ಸತ್ತರೂ ಪರವಾಗಿಲ್ಲ ಅನ್ನುವಂತಹ ಕಿಚ್ಚಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ. ಅದೊಂದು ನಿರಂತರ, ಅದೊಂದ್ಸಲ ಶುರುವಾಯಿತು ಅಂದರೆ ಆತ್ಮದಿಂದ ಅದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರು ತೋರಿಕೆ, ಯಾವುದಾದ್ರೂ ಪ್ರಚಾರ, ಯಾವುದಾದ್ರೂ ಹುಚ್ಚಾಟಗಳಾಗಿದ್ದರೆ ಹೌದಪ್ಪ, ಬೇಡಪ್ಪ, ಯಾವುದೋ ಪ್ರಚಾರದ ತೆವಲಾದರೆ ಬೇಡಪ್ಪ ಅಂತ ನಾವು ಹೊರಟೋಗ್ಬಿಡ್ತಿದ್ವಿ. ಇದು ಆತ್ಮದಿಂದ ಹೊರಬರ್ತಿರುವಂಥ ಕಿಚ್ಚಿದು. ಈ ವ್ಯವಸ್ಥೆಯ ವಿರುದ್ಧ ನಾವು ಮಾತಾಡಲೇಬೇಕಾಗಿದೆ. ನನ್ನ ದೇಶದಲ್ಲಿ ಮಾತನಾಡಿದ್ದಕ್ಕೆ, ಹೋರಾಟ ಮಾಡಿದ್ದಕ್ಕೆ, ತ್ಯಾಗ ಬಲಿದಾನಗಳು ಆಗಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು. ಅಂತಹ ಸ್ವತಂತ್ರ ಭಾರತ ಕೂಡ ಇವತ್ತು ದುಷ್ಟರ ಕೈಗೆ, ದುಷ್ಟ ಚಿಂತನೆಗಳ ಕೈಯಲ್ಲಿ ಸಿಲುಕಿ ನರಳುತ್ತಿದೆ ಅಂದಾಗ ನಾವು ಮಾತಾಡಲೇಬೇಕಾಗ್ತದೆ. ಭಯ ಬಿದ್ದು ಮನೇಲಿ ಕೂತ್ಕೊಂಡ್ರೆ ಇನ್ನಷ್ಟು ಈ ವ್ಯವಸ್ಥೆಯನ್ನು ಹಾಳು ಮಾಡಾಕ್ತಾರೆ. ಇದೇ ರೀತಿಯ ಚಿಂತನೆ ಬಿಹಾರದ ಭೋಜ್ಪುರ್ ಜಿಲ್ಲೆಯ ಬಿಲೋಟಿ ಗ್ರಾಮದ ಭರತ್ ಭೂಷಣ್ ತಿವಾರಿಗೂ. ಆ ಬಿಲೋಟಿ ಗ್ರಾಮ ಈ ಗಂಗಾ ನದಿಯ ತಟ ಪ್ರದೇಶದಲ್ಲಿದ್ದಂಥ ಗ್ರಾಮ. ಗಂಗಾ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ಗ್ರಾಮಗಳು ಮುಳುಗುತ್ತೆ. ಅಫ್ಕೋರ್ಸ್ ಆ ಪ್ರದೇಶದಲ್ಲಿರುವಂಥ ಗ್ರಾಮಗಳಿಗೆಲ್ಲ ಗಂಗಾ ನದಿ ಉಕ್ಕಿ ಹರಿದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಹಾಗೆ ಈ ಬಿಲೋಟಿ ಗ್ರಾಮದಲ್ಲಿ ಗಂಗಾ ನದಿಯ ನೀರು ತುಂಬಿ ಗ್ರಾಮದ ಕೃಷಿ ವ್ಯವಸ್ಥೆಯನ್ನು, ವಾಸ್ತವ್ಯದ ವ್ಯವಸ್ಥೆಯನ್ನು ಹಾಳುಗೆಡುವುದಾಗ ಸರ್ಕಾರ ತಾತ್ಕಾಲಿಕವಾಗಿ ಅವರಿಗೆ ಟೆಂಟ್ ಮಾಡಿಕೊಡುತ್ತೆ. ಇದು ನಿರಂತರವಾಗಿ ನಡ್ಕೊಂಡು ಬಂದಿರೋದು. ಆದರೆ ಬೇರೆ ರೀತಿಯ ಶಾಶ್ವತವಾದಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ ಇರಲಿಲ್ಲ, ಮಾಡಲ್ಲ. ಶಾಶ್ವತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಅಂತ ಈ ಅಧಿಕಾರದ ವರ್ಗಕ್ಕೆ ಹೋಗಿ ಬೇಡಿಕೆಗಳನ್ನು ನಿರಂತರವಾಗಿ ಸಲ್ಲಿಸುತ್ತಿದ್ದರು, ಮನವಿಗಳನ್ನು ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅವರು? ಈ ಅಧಿಕಾರಿಗಳ ವರ್ಗ ಲಂಚ, ನಿಮಗೊಂದು ಶಾಶ್ವತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಇಷ್ಟು ದುಡ್ಡು ಕಟ್ಟಿ, ಹೀಗೆ ಮಾಡಿ, ಬರೀ ಲಂಚವನ್ನು ಕೇಳ್ತಾ ಇದ್ರು. ಭ್ರಷ್ಟ ವ್ಯವಸ್ಥೆ. ರಾಜಕಾರಣ ಎಲೆಕ್ಷನ್ ಬಂತು ಅಂದರೆ ಓಟ್ ತಗೊಳಕ್ಕೆ ಮಾತ್ರ ಫಿಕ್ಸು. ಭರವಸೆಗಳ ಮೂಟೆಯನ್ನೇ ತಗೊಂಡೋಗಿ ಸುರಿತಾ ಇದ್ರಂತೆ. ಆದರೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡ್ತಾನೆ ಇರಲಿಲ್ಲ. ಇದರಿಂದ ತುಂಬ ನೊಂದಂತಹ ಗ್ರಾಮ ಬಿಲೋಟಿ ಗ್ರಾಮ. ಪ್ರವಾಹ ಪರಿಸ್ಥಿತಿ, ಅದನ್ನು ದಿಟ್ಟವಾಗಿ ಎದುರಿಸೋದಕ್ಕೆ
ಶಾಶ್ವತವಾದಂಥ ಯಾವುದೇ ರೀತಿಯ ಪರಿಹಾರವನ್ನು ಕಲ್ಪಿಸದ ರಾಜಕಾರಣದ ಅಧಿಕಾರ ವರ್ಗದ ರೀತಿ, ಇವೆಲ್ಲದರ ವಿರುದ್ಧ ಬಡುಗಟ್ಟಿದ ಆಕ್ರೋಶ ಆವೇಶದಲ್ಲಿ ಬದುಕ್ತಿದ್ದಾಗ ಅದೇ ಊರಲ್ಲಿ ಓದ್ಕೊಂಡಿದ್ದಂಥ ಹುಡುಗ, BSc ಓದ್ಕೊಂಡಿದ್ದ ಭರತ್ ಭೂಷಣ್ ತಿವಾರಿ ಅಂತ, ಒಂದು 26 ವರ್ಷದ ಹುಡುಗ, ಈ ಅವ್ಯವಸ್ಥೆಯ ವಿರುದ್ಧ, ಈ ಭ್ರಷ್ಟಾಚಾರದ ವಿರುದ್ಧ, ಈ ಅನ್ಯಾಯದ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ದ. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ದ. ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ತರಾಟೆಗೆ ತಗೊಳ್ತಿದ್ದ. ये जो जंग है पूरे देश में बदलाव इससे आने वाला है, जिसकी दूरदृष्टि उतनी होगी वो सब समझ जाएंगे, और नहीं समझेंगे तो भविष्य में जो होगा तो समझ जाएंगे. चलो कुछ और आगे इसको बढ़ाओ, जैसे कि एनकाउंटर करो. नहीं तो मैं तो कर ही दूंगा, क्योंकि समाज में, देश में बदलाव ऐसे नहीं आता है. हाँ, क्रांतिकारियों की शान गोली खाने और खिलाने में है. ಅವನು ನೋಡ್ತಾ ನೋಡ್ತಾ ಎಷ್ಟು ಫೇಮಸ್ ಆಗ್ಬಿಟ್ಟ ಅಂದರೆ, ಬಿಹಾರದಾದ್ಯಂತ ಒಬ್ಬ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿ, ಸಾಮಾಜಿಕ ಹೋರಾಟಗಾರನಾಗಿ, ಯಾಕಂದ್ರೆ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡೋಕೆ ಶುರು ಮಾಡ್ದ, ಎಲ್ಲ ಅನ್ಯಾಯಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ದ, ಎಲ್ಲರ ಮೊಬೈಲಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ದ. ಯಾರು ಬರತ್ತು? ಅವನ ಹೋರಾಟ ಬೆಂಕಿ ಅಂತ ಹೋರಾಟ, ಪಟ್ಟು ಬಿಡದ ಹೋರಾಟ, ಚಿಕ್ಕ ಹುಡುಗ ಸಕ್ಸಸ್ ಆಗ್ತಾ ಇತ್ತು. ಅಲ್ಲಿನ ಅಧಿಕಾರಿಗಳ ವರ್ಗ, ರಾಜಕಾರಣ, ಯಾರು ಇವನು ಏನಾದರೂ ಮಾಡಿಬಿಟ್ಟು ಬಾಯಿ ಮುಚ್ಚಿಸ್ಬೇಕಲ್ಲ, ಎಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು, ಬೆದರಿಕೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು, ಹೆದರ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲವನ್ನು ಮೀರಿ ನಿಂತುಬಿಟ್ಟಿದ್ದ ಆ ಹುಡುಗ. ಆ ಕಾರಣಕ್ಕೆ ಭರತ್ ಭೂಷಣ್ ತಿವಾರಿನ ಬಿಲೋಟಿ ಗ್ರಾಮ ಅಲ್ಲ, ಬಿಹಾರದ ಹಲವು ಕಡೆ ಭಗತ್ ಸಿಂಗ್ ಅಂತ ಕರಿತಾ ಇದ್ರು. ಆತ ಭರತ್ ಭೂಷಣ್ ತಿವಾರಿ ಅಲ್ಲ, ಆತ ಭಗತ್ ಸಿಂಗ್ ಅಂತ ಕರಿತಾ ಇದ್ರು. ಆ ಹುಡುಗ ಒಂದು ಹಂತಕ್ಕೆ ತನ್ನ ಸ್ಥಿಮಿತವನ್ನು ಕಳ್ಕೊಂಡ. ಎಷ್ಟು ಹೋರಾಟ ಮಾಡಿದ್ರು ಅನ್ಯಾಯಗಳನ್ನು ತಡೆಯಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅನ್ಯಾಯಗಳದ್ದೇ ಸಾಮ್ರಾಜ್ಯ, ಅನ್ಯಾಯಗಳದ್ದೇ ಪಾರುಪತ್ಯ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಾಗಿ ನಿಂತಿದ್ದ ಈ ಅನ್ಯಾಯದ ಸಾಮ್ರಾಜ್ಯದ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಂಥ ಒಬ್ಬ ಯುವಕನಿಗೆ ತೊಟ್ಟು ಭೂತ, ಅದರ ವಿರುದ್ಧ ನನ್ನ ಹೋರಾಟ ಸಾಕಾಗ್ತಿಲ್ಲ, ನನ್ನ ಹೋರಾಟ ಪರಿಣಾಮಕಾರಿ ಅಂತ ಅನಿಸ್ತಾ ಇಲ್ಲ, ತನ್ನನ್ನು ತಾನೇ ಆ ಥರದ ಆಲೋಚನೆಗಳಿಗೆ ಬಿಡ್ಕೊಂಡ. ಒಂದು ಇಲ್ಲೀಗಲ್ ಆಗಿ ಒಂದು ರಿವಾಲ್ವರ್ ತಗೊಂಡ. ತಪ್ಪು. ನಕ್ಸಲ್ ಹೋರಾಟಗಳು ನಡೀತಿದ್ದಾಗ ಉದ್ದೇಶಗಳು ಸರಿ ಇದೆ, ಆದರೆ ನನ್ನ ದೇಶದ ಕಾನೂನಿನಲ್ಲಿ ಶಸ್ತ್ರಾಸ್ತ್ರಕ್ಕೆ ಅವಕಾಶ ಇಲ್ಲ. ಒಂದು ಕೋವಿ ಹಿಡ್ಕೊಂಡು, ಪುಟ್ಟ ದೇಹ ಹಿಡ್ಕೊಂಡು ಕಾಡಲ್ಲಿ ಕೂತು ಯಾವ ವ್ಯವಸ್ಥೆ ಸರಿ ಮಾಡೋಕ್ಕಾಗುತ್ತೆ? ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ನಾಡಿಗೆ ಬರಬೇಕು, ಇಲ್ಲೊಂದು ರಾಜಕಾರಣದ ವ್ಯವಸ್ಥೆ ಒಳಗಡೆ ಹೋಗಬೇಕು. ಅಲ್ಲಿ ಹೋಗಿ ಎಲ್ಲವನ್ನು ರಿಪೇರಿ ಮಾಡೋದಕ್ಕೆ ನಾವು ಪರಿಶ್ರಮ ಪಡಬೇಕು, ಜನರಿಗೆ ಮಂದಟ್ಟು ಮಾಡಬೇಕಾಗಿದೆ. ರಾಜಕಾರಣ ಅಂದರೆ ಏನು? ನಮ್ಮನ್ನು ಆಳುವವರು ಅವರಲ್ಲ, ನಮ್ಮ ಆಳು ಅವರು ಅನ್ನುವಂತೆ ಮನದಟ್ಟು ಮಾಡಿ, ಆ ಮೂಲಕ ರಾಜಕಾರಣವನ್ನು ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು. ಕಾಡು ಹೊಕ್ಕಿ ಬಂದೂಕ್ ಹಿಡ್ಕೊಂಡು, ಕೋವಿ ಹಿಡ್ಕೊಂಡು ಏನೋ ಮಾಡೋಕ್ಕಾಗಲ್ಲ ಅಂತ ನಾವು ಮಾತಾಡ್ತೀವಿ. ಭರತ್ ಭೂಷಣ್ ತಿವಾರಿ ರಿವಾಲ್ವರ್ ಹಿಡ್ಕೊಂಡೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ದ. ನಾನು ಹೇಳ್ತಾ ಇದ್ದೇನೆ ಕೇಳಿ, ನೀವು ಹೀಗೆ ಅನ್ಯಾಯವನ್ನು ಮಾಡ್ತಾ ಹೋದರೆ ನಾನು ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿ. ಇವನ ಮೇಲೆ ಕಣ್ಣಿಟ್ಟಿದ್ದಂತಹ ಅಧಿಕಾರಿಗಳ ವರ್ಗ, ಭ್ರಷ್ಟ ವ್ಯವಸ್ಥೆ, ಭ್ರಷ್ಟ ರಾಜಕೀಯ ವ್ಯವಸ್ಥೆ, ಸಿಕ್ತಲ್ಲ ಚಾನ್ಸು, ಹಾಕಿ ಮಟ್ಟ ಅಂತ ಹೇಳಿಬಿಟ್ರು. ಒಂದಿಷ್ಟು ಪೊಲೀಸರು ಅವನ ಬೆನ್ನಿಗೆ ಬಿದ್ದರು, ರಿವಾಲ್ವರ್ ಸಮೇತ. ಇವನು ಕೂಡ ಫೇಸ್ಬುಕ್ ಲೈವ್ ಬಂದ, ರಿವಾಲ್ವರ್ ಇಟ್ಕೊಂಡಿದ್ದ. ನೋಡಿ ಆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ರಿವಾಲ್ವರ್ ಕೆಳಗೆ ಹಾಕು, ಇನ್ನೊಂದು ಹಾಕು, ಹಾಗೆ ಹೀಗೆ ಅಂತ ಪೊಲೀಸರು ಕಂಪ್ಲೀಟು ಇವನನ್ನು ಶೂಟ್ ಮಾಡಲೇಬೇಕು, ಸುಪಾರಿ ತಗೊಂಡು ಬಂದಂಗೆ ಎನ್ಕೌಂಟರ್ ಮಾಡಲೇಬೇಕು ಅಂತ ಬಂದಂಗಿತ್ತು ಸೀನು. ಹಂಗಿರಲ್ಲ ಅದು. यहाँ पे ये सब बुलेट प्रूफ के सारा मिल के साला आओ लाइव इनकम सबका होगा. आप सब ये बिहार में साला राष्ट्र साला उसके पीछे पड़ा है, तो अपने ही तुम गा रहे रे, हमको ढूंढ के आएगा.
नहीं है आओ, तुम सब आए ये देखिए चुप साला, ठोको हाँ अच्छा करना रे हाँ? कौन भेजा रे सीएम साला देखिए मैं एक अकेला पर चलेगा तो कोई दिक्कत नहीं है के मेरे प्लान हो रहा है तुम है कि तुम ये हो रहा है ಕಡೆಗೆ ಒಬ್ಬ ಪೊಲೀಸ್ ಗುಂಡು ಹಾರಿಸೇ ಬಿಡ್ತಾನೆ. ಗುಂಡು ಬಂದು ತೊಡೆಗೆ ಬೀಳುತ್ತದೆ. ಕಾಲಿಗೆ ಹಾರಿಸಿದ್ನೋ, ಎದೆಗೆ ಹಾರಿಸಿದ್ನೋ, ಹೊಟ್ಟೆಗೆ ಹಾರಿಸಿದ್ನೋ, ತಲೆಗೆ ಹಾರಿಸಿದ್ನೋ, ತೊಡೆಗೆ ಬಂದು ಬೀಳುತ್ತೆ. ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಅದಾದಮೇಲೆ ಅವನು ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸತ್ತು ಹೋಗ್ತಾನೆ. ಕುಟುಂಬಸ್ಥರು ಹೇಳ್ತಾರೆ ರಿವಾಲ್ವರ್ ಬಿಸಾಕಿದ ಮೇಲೆ ಶೂಟ್ ಮಾಡಿದ್ದಾರೆ. ಅವನನ್ನು ಕೊಲ್ಲೋದಕ್ಕಂತಲೇ ಪೊಲೀಸರು ಬಂದಿದ್ದು. ಇವನು ಕೂಡ ಅಗ್ರೆಸಿವ್ ಆಗಿದ್ದ, ಸೋಷಿಯಲ್ ಮೀಡಿಯಾ ಲೈವಲ್ಲಿ ಇದ್ದ. ಅವನು 28 ವರ್ಷ ಹುಚ್ಚಾಟ, ಅದನ್ನು ಬೇರೆ ಥರ ಆಪ್ರೇಟ್ ಮಾಡ್ಬೋದಿತ್ತು. ಅವ್ನು ಶೂಟ್ ಮಾಡೋದೇ ಆಗಿದ್ದರೆ ಒಂದಾದ್ರೂ ಗುಂಡು ಹಾರಿಸ್ಬೇಕಿತ್ತಲ್ಲ ಅವನು ರಿವಾಲ್ವರಿಂದ, ಮಾಡಿಲ್ವಲ್ಲ. ಒಟ್ಟಿನಲ್ಲಿ ಭರತ್ ಭೂಷಣ್ ತಿವಾರಿ ಸತ್ತೋದ. ಗ್ರಾಮ ಮಾತ್ರ ಇಡೀ ಬಿಹಾರ ಗೆದ್ದು ನಿಂತಿದೆ. ವಿರೋಧ ಪಕ್ಷ ಆ್ಯಸ್ ಇಟ್ ಈಸ್ ಪಾಲಿಟಿಕ್ಸ್ ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ. ಬಿಹಾರದ ಮುಖ್ಯಮಂತ್ರಿ ಹೆಚ್ಚಿನ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಶೂಟೌಟಲ್ಲಿ ಪಾಲ್ಗೊಂಡಂಥ ಪೊಲೀಸರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ರಿಪೋರ್ಟನ್ನು ಸರ್ಕಾರ ಕೇಳಿದೆ. ಬಟ್ ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗ್ತಾ ಇದೆ. ಅನ್ಯಾಯವನ್ನ ಪ್ರತಿಭಟಿಸುತ್ತಿದ್ದ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಂಥ ಒಬ್ಬ ಭಗತ್ ಸಿಂಗ್ನ ನೀವು ಶೂಟ್ ಮಾಡಿಕೊಂಡಿದ್ದೀರಿ. ಅವತ್ತು ಭಗತ್ ಸಿಂಗನ ಕೊಂದಂತಹ ಆ ಬ್ರಿಟಿಷ್ ಮಾನಸಿಕತೆಗೂ ನಿಮ್ಮ ಮಾನಸಿಕತೆಗೂ ಏನರಯ್ಯ ಇದೆ ಡಿಫ್ರೆನ್ಸು ಅಂತ ಅವ್ರು ಕೇಳ್ತಾರೆ, ನಾವು ಕೇಳ್ತೀವಿ. ಹೋರಾಟದ ಧ್ವನಿಗಳನ್ನು ಹೇಗೆ ಹತ್ತಿಕ್ಕುತ್ತೆ ಈ ವ್ಯವಸ್ಥೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕೆ ನಾನು ಈ ವಿಡಿಯೋದ ಆರಂಭದಲ್ಲಿ ಹೇಳಿದೆ, ನಾವು ಕೂಡ ಇದರ ಭಾಗವೇ. ನಾವು ಕೂಡ ಇನ್ನು ನಮ್ಗೆ ಎನ್ಕೌಂಟ್ರನ್ನು ಮಾಡಿಲ್ಲ, ಬೇರೆ ಎಲ್ಲ ರೀತಿಯ ಅವಮಾನಗಳನ್ನು, ಅನುಮಾನಗಳನ್ನು, ಬೆದರಿಕೆಗಳನ್ನು ಅನುಭವಿಸಿದ್ದೀವಿ. ನಾವೇನು ಮಾತಾಡ್ತೀವಿ, ಆ ದುಷ್ಟ ಮನಸ್ಥಿತಿಗಳು ಹೇಗೆ ಮಾತನಾಡ್ತವೆ ನಿಮಗೆ ಗೊತ್ತಿದೆ. ಹ್ಯೂಮನಿಟಿ ಬಿಟ್ಟು ನಾವು ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಕೋಮುವಾದ, ಐ ಹೇಟ್ ಕೋಮುವಾದ, ಐ ಹೇಟ್ ಕಮ್ಯುನಲ್ ಪಾಲಿಟಿಕ್ಸ್, ಐ ಹೇಟ್ ಕಮ್ಯುನಲ್ ಮೆಂಟಾಲಿಟಿ. ನಿರಂತರವಾಗಿ ಮಾತಾಡ್ತಾ ಬರ್ತಾ ಇದ್ದೀವಿ. ಆ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಅದೇ ಹೇಳಿದಲ್ಲ, ಎನ್ಕೌಂಟ್ರ್ ಆದ ನಾವು ಆಗಿಲ್ಲ ಅಷ್ಟೇ, ಬೇರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ, ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಆದರೂ ಮಾತಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದ್ಭುತ ಸಂವಿಧಾನ ನಡೆಸ್ತಾ ಇರುವಂಥ ಈ ಭಾರತದಲ್ಲಿ ಒಂದು ಕೆಟ್ಟ ಸಂವಿಧಾನ ವಿರೋಧಿ ನಡೆಯ ವಿರುದ್ಧ ಮಾತನಾಡುವ ಸ್ಥಿತಿ ಇಲ್ಲ. ಅವಮಾನ, ಅನುಮಾನ, ಬೆದರಿಕೆ, ಎನ್ಕೌಂಟರ್ ಮಾಡ್ತಾರೆ. ಎನ್ಕೌಂಟರ್ ಚೆನ್ನಾಗಿಲ್ಲ ದೇಶದಲ್ಲಿ ಪರಿಸ್ಥಿತಿ. ಈ ಎಲ್ಲ ಧೂರ್ತ ನಡೆಗಳ ವಿರುದ್ಧ ಬೇರೆ 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 ಕಾನ್ಸೆಪ್ಟ್ ಮೇಲೆ ಹೋರಾಟಗಳು ನಡೀತಾ ಇದ್ದಾವೆ. ಯಂಗ್ ಜನ್ರೇಷನ್ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ಅವಕಾಶ ಸಿಕ್ಕ ದಿನ ನನ್ನ ಮಕ್ಕಳ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ದೇಶ ಉಳಿಸ್ಬೇಕಾಗಿದೆ ನಾವೆಲ್ಲ ಸೇರಿಕೊಂಡು. ಆ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಭರತ್ ಭೂಷಣ್ ತಿವಾರಿ, ಈ ಯುಗದ ಭಗತ್ ಸಿಂಗ್ ಸಾವಿಗೆ ತೀವ್ರ ಸಂತಾಪಗಳನ್ನು ನಾನು ಅರ್ಪಿಸ್ತೇನೆ. ಇಂಥ ಯುವ ಶಕ್ತಿಗಳು ಹುಟ್ಕೊಳ್ಳೋದೇ ಅಲ್ಲಲ್ಲಿ ಒಂದೊಂದೊಂದು ಅವುಗಳನ್ನು ಶೂಟ್ ಮಾಡೋದು ಇಲ್ಲ ಯಾವ ರೀತಿಯಲ್ಲೋ ಮುಗಿಸೋಕ್ಕೆ ನೋಡುತ್ತೆ ಈ ಭ್ರಷ್ಟ ದುಷ್ಟ ವ್ಯವಸ್ಥೆ. ಇದರ ವಿರುದ್ಧ ನಾವೆಲ್ಲರೂ ಸಿಡಿದು ನಿಲ್ಲಬೇಕಾಗಿದೆ. ಇವರಿಗೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗಿದೆ. ನಮಸ್ಕಾರ.